ಪ್ರೈಸ್ ದಿ ಲಾರ್ಡ್. ಮಹಿಮೆಯ ಅರಸನೇ ನಿನ್ನ ನಿತ್ಯವೂ ಆರಾಧಿಸುವೆ. ಪರಲೋಕ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ. ವಿಶೇಷವಾಗಿ ಪ್ರಶಾಂತರಾಗಿ ಸ್ತೋತ್ರ ಕರ್ತನೆ. ಅಪ್ಪ ಕಣ್ಮಣಿಯಂತೆ ಕಣ್ಗುಡಿಯಂತೆ ಕರ್ತನೆ ಸಪ ನೀನು 12 ತಿಂಗಳು ನಡೆಸ್ಕೊಂಡು ಬರ್ತಿದ್ಯಾ. ಅದರಲ್ಲಿ 10ನೇ ವಚನ ನಾವು 11ನೇ ವಚನ ಓದಿಕೊಳ್ಳೋಣ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಕರ್ತನೆ, ಇನ್ನೇನು ಕೆಲವೇ ದಿನಗಳಲ್ಲಿ ಅಪ್ಪ ನೀನು ಹುಟ್ಟುಹಬ್ಬವನ್ನು ಬರುವಾಗ ದೇವ ನೀವು ಆಶೀರ್ವದಿಸಿ ಬಲಪಡಿಸಿರಿ ಅಪ್ಪ. ಮಕ್ಕಳನ್ನು ನೀವು ನೋಡುವಾಗ ದೇವ ಅವರಿಗೆ ಯಾವುದೇ ಒಂದು ಈ ವರ್ಷದಲ್ಲಿ ಇರುವಂತೆ ನೂತನ ವರ್ಷದಲ್ಲಿ ನೂತನ ಆಗಿ ಕರ್ತನೆ ಅವರು ಎಲ್ಲ ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಕರ್ತನೆ ವಿಜೃಂಭಣೆಯಿಂದ ಅವರು ಪ್ರಕಾಶಿಸುವಂತೆ ಸಹಾಯ ಮಾಡು. ಹೌದು ಕರ್ತನೆ, ಈ ದಿನದಲ್ಲಿ ಈ ಒಂದು ಕರ್ತನೆ ನೀವು ಇದನ್ನು ನಡೆಸಬೇಕಾಗಿದೆ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ 2025 ಹೊಸ ವರ್ಷ ಈ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ. ಸ್ತೋತ್ರ ಮಾಡ್ತೇನೆ ಕರ್ತನೆ. ಕ್ರಿಸ್ಮಸ್ ಹಬ್ಬ ಇವರಿಗೆ ಆಶೀರ್ವದಿಸಿ ಕೊಡು. ಹೊಸ ವರ್ಷ ಆಗಿ ಸ್ತೋತ್ರ ಮಾಡ್ತೇನೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮಕ್ಕೆ ಮಹಿಮುಂಟಾಗಲಿ. ದೇವರ ದೊಡ್ಡ ಕೃಪೆಯಿಂದ 2024 2025 ಹೊಸ ವರ್ಷದಲ್ಲಿ ಕಾಣಲಿದ್ದೇವೆ. ಮತ್ತು ಪ್ರಶಾಂತ್ ಬ್ರದರು ಮತ್ತು ಸಿಸ್ಟರ್ ಕುಟುಂಬದವರು ಪ್ರೀತಿಯಿಂದ ತುಂಬ ಒಳ್ಳೆ ಕುಟುಂಬ ಪರವಾಗಿ ಗಿಫ್ಟ್ ಕೊಟ್ಟಿದ್ದಾರೆ. ದೇವರವರನ್ನ ಆಶೀರ್ವದಿಸಲಿ.